ನಿಮ್ಮ ವಾಹಿನಿ. ಇದ್ದಿದ್ದು ದೊಡ್ಡಬಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲತಾ ಸಿ ವಿರುದ್ಧ ಸಿಡಿದಿದ್ದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ 12 ಜನ ಸದಸ್ಯರು ಒಗ್ಗಟ್ಟಾಗಿ ಪಾಂಡವಪುರ ಉಪವಿಭಾಗಾಧಿಕಾರಿಗೆ ಅವಿಶ್ವಾಸ ನಿರ್ಣಯಕ್ಕೆ ಪತ್ರ ನೀಡಿದರು. ಈ ದಿನ ಮಧ್ಯಾಹ್ನ 12:30ರಲ್ಲಿ ಪಂಚಾಯಿತಿ ಆವರಣದಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿಯವರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ 11 ಜನ ಸದಸ್ಯರು ಹಾಜರಿದ್ದು ಅವಿಶ್ವಾಸ ನಿರ್ಣಯ ಅಂಗೀಕಾರವಾಗಿ ಅಧ್ಯಕ್ಷರಾದ ಲತಾ ಸಿ ಅವರನ್ನು ಪದಚ್ಯುತಿಗೊಳಿಸಲಾಯಿತು. ಸಭೆಯ ನಂತರ 11 ಜನ ಪಂಚಾಯಿತಿ ಸದಸ್ಯರು ಒಗ್ಗಟ್ಟಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಧ್ಯಕ್ಷರಾದ ಲತಾ ಸಿ ವಿರುದ್ಧ ಆರೋಪದ ಸುರಿಮಳೆಯನ್ನೇ ಮಾಡಿದರು. ಮಂಜೇಗೌಡ ಅವರು ಈ ಪಂಚಾಯಿತಿಯನ್ನು ದುರುಪಯೋಗಪಡಿಸ್ಕೊಂಡು ಅವರ ಹೇಳಿಕೆಲೇ ಪಂಚಾಯಿತಿ ನಡೀತಾ ಇತ್ತು. ಈಗ ಯಾರು ವಿಶ್ವಾಸ ತಗೊಳ್ದಲ್ಲೇ ಅವರೇ ಏಕಾಏಕಿ ನಿರ್ಣಯ ತೊಗೋತಾಯಿದ್ರು. ಹಂಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ಅಧಿಕಾರದಿಂದ ಬೇಡ ಅಂದ್ಬಿಟ್ಟು ಬೇರೆ ಚೇಂಜ್ ಅಪ್ ಮಾಡೋಕ್ಕೆ ಹೊರಟಿದ್ವಿ. ಕಾಂಗ್ರೆಸ್ಸು JDS ಎಲ್ಲ ಹೊಂದಾಣಿಕೆಲೇ ಮಾಡ್ತಾರೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಯಾಗಿದ್ದರು ಏಕಪಕ್ಷ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದರು. ಯಾವ ಸದಸ್ಯರಿಗೂ ಕೂಡ ಗೌರವವನ್ನು ಕೊಡುತ್ತಿರಲಿಲ್ಲ. ಆದ್ದರಿಂದ ಈ ದಿನ ಎಲ್ಲ ಸದಸ್ಯರು ಒಂದಾಗಿ ಅವರನ್ನು ಕೆಳಗಿಳಿಸಿದ್ದೇವೆಂದು ತಿಳಿಸಿದರು. ಇಲ್ಲಿ ಯಾವುದೇ ಕೆಲಸ ಕಾರ್ಯ ನಡೀತಿತ್ತಿಲ್ಲ. ಅಧ್ಯಕ್ಷರು ಅದಕ್ಕೆ ನಮಗೆ ಕೊಡ್ತಿತ್ತಿಲ್ಲ. ಆಮೇಲೆ ಯಾವುದೇ ನಿರ್ಣಯ ತಗೊಳ್ವೆ ಅವ್ರದ್ದೇ ನಿರ್ಣಯ. ಯಾವುದೇ ಸದಸ್ಯರನ್ನ ಬೆಂಬಲಿಸ್ತಿತ್ತಿಲ್ಲ. ಅವ್ರನ್ನ ಯಾವುದನ್ನೂ ಕೇಳ್ಕೊತಿತ್ತಿಲ್ಲ. ಅಧ್ಯಕ್ಷರನ್ನ ಬಲನೇ ಕೇಳ್ತಿತ್ತಿಲ್ಲ. ಅವ್ರು ಇಷ್ಟ ಬಂದಂಗೆ ಅವ್ರು ನಡ್ಕೊತಾ ಇದ್ರು. ಏನೇ ಹೇಳಿದ್ರು ಉಡಾಪೆ ಉತ್ತರ ಕೊಡ್ತಾಯಿದ್ರು. ನಾವೇನಾರು ಕೇಳಿದ್ರು ಸದಸ್ಯರುಗಳು ಉಡಾಪೆ ಉತ್ತರ ಕೊಡ್ತಾಯಿದ್ರು. ಯಾವುದೇ ಕೆಲಸ ಕಾರ್ಯನೂ ಸಹಿತ ಅಭಿವೃದ್ಧಿ ಆಗೋಕ್ಕೆ ಬಿಡ್ತಿತ್ತಿಲ್ಲ. ಅವರು ಸ್ವಂತ ಇದು ನಡೆದಂಗೆ ನಡ್ಕೊತಾ ಇದ್ರು ಪಂಚಾಯತಿಲಿ. ಅದರಿಂದ ನಮಗೆ ಬೇಜಾರಾಯಿತು. ಈ ಅಧ್ಯಕ್ಷರು ನಮಗೆ ಬೇಡ ಅನ್ನೋ ಉದ್ದೇಶದಲ್ಲಿ ನಮ್ದು ಯಾವುದೇ ಪಕ್ಷ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ನಮ್ಮ ಮೆಂಬರ್ಗಳು ಅವ್ರನ್ನ ಬೇಡ, ನಾವು ಬೇರೆ ಅಧ್ಯಕ್ಷರು ಮಾಡೋಣ, ಪಂಚಾಯತಿ ವ್ಯಾಪ್ತಿಗೆ ಬರೋ ಗ್ರಾಮಗಳು ಒಂಚೂರು ಅಭಿವೃದ್ಧಿ ಮಾಡಬೇಕು ಅನ್ನೋ ಇದಕ್ಕೆ ಅವ್ರನ್ನ ಚೇಂಜ್ ಇಳಿಸ್ಬೇಕಾಗಿ ಬಂತು ಅಷ್ಟೇ. ಅವ್ರು ಆದಾಗಲಿಂದ ಕಾಮಗಾರಿಗಳು ನಮ್ಮ ಪಂಚಾಯತಿಲಿ ಸಂಪೂರ್ಣವಾಗಿ ಯಾವುದೂ ಆಗಿಲ್ಲ. ಅದರಿಂದ ನಾವೆಲ್ಲ ಸದಸ್ಯರುಗಳು ಮಾತಾಡ್ಕೊಂಡು ಅವ್ರನ್ನ ಕೇಳ್ತೀವಿ. ಮುಂದೆ ಮಾಡುವಂಥ ಕೆಲಸಗಳಿಗೆ ಈಗ ಒಂದು ಕೈ ಜೊಟ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಟ್ಟು ಎಷ್ಟು ಜನ ವಿಶ್ವಾಸ ನಿರ್ಣಯಕ್ಕೆ ಭಾಗವಹಿಸಿದ್ರಿ? 11 ಜನ ಇದ್ದೀವಿ. ಈ ಸಂದರ್ಭದಲ್ಲಿ ದೊಡ್ಡಬಾಲ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಿತಾ, ಜಯಲಕ್ಷ್ಮಿ, ಭವ್ಯ, ರೂಪಾ, ಭಾಗ್ಯಮ್ಮ, ಲಲಿತಾ, ಅಣ್ಣಪ್ಪ, ಮಂಜುನಾಥ್, ಪುಟ್ಟರಾಜು, ದೇವರಾಜು, ಉಮೇಶ್ ಭಾಗವಹಿಸಿದ್ದರು. ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.